ಹೊಟ್ಟೆ ಮುಟ್ಟಂಗಿಲ್ಲ ಮಕ್ಕಳಾಗುತ್ತೆ ಹಣೆ ಮುಟ್ಟಿಸಿ ಕಣ್ಮುಟ್ಟಿದ್ರೆ ಕಣ್ ಚೆನ್ನಾಗಿ ಕಾಣಿಸುತ್ತೆ. ಪ್ರಾಬ್ಲಮ್ ಇದೆಯೋ ಅದು ಮುಟ್ಬೇಕು. ಪ್ಲಸ್ ಅಡಿಷನಲ್ ಅದೇ ತಲೆ ಮನೆ ಕೊಂಬಿಟ್ರೆ ಅಕಾಡೆಮಿಕ್, ಹೊಟ್ಟೆ ಮುಟ್ಟಿದ್ರೆ ಹೆಲ್ತಿ ಕನ್ಸೀವಿಂಗ್ ಚೈಲ್ಡ್ ಸೇಫ್ ಬರ್ಕೊಂತ ಹಾಕೋರು. ನಮ್ಮ ಭಾರತದ ಸಂಸ್ಕೃತಿಗೂ ಜಪಾನ್ನ ಸಂಸ್ಕೃತಿಗೂ ಸಾಕಷ್ಟು ಹೋಲಿಕೆ ಇದೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈ ಕಲ್ಲಿನ ಬಸವಣ್ಣ. ಇದನ್ನ ಇವರು ದೇವದೂತ ಎತ್ತು ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದಾಹರಣೆಗೆ ಈ ಥರ ಕಾಲು ನೋವು, ತಲೆನೋವು ಅಂಥದ್ದು, ಅದನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ಗುಣ ಆಗಲಿ ಅಂತ ಈ ಬಸವಣ್ಣನ ಆ ಭಾಗವನ್ನು ಮುಟ್ಟಿದ್ರೆ ಅಥವಾ ಸವರಿದ್ರೆ ಆದಷ್ಟು ಬೇಗ ನಮ್ಮ ಸಮಸ್ಯೆ ಗುಣ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ತಲೆ ಮತ್ತು ಕೊಂಬನ ಸವರಿ ಅಂತ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ